ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಎಲ್ಲರಿಗೂ ನಮಸ್ತೆ. ಸೊ ಏನು ಬ್ಲಾಗ್ ಅಂತ ತಮ್ಮನೇಲಲ್ಲಿ ನೋಡಿರ್ತೀರಾ. ಇದು ರಿವೀಲಿಂಗ್ ಶೂಟ್ ವ್ಲಾಗ್ ಆಗಿರುತ್ತೆ. ಖುಷಿ ಆಗ್ತಿದೆ ಗೈಸ್. ಯಾಕೆ ಅಂದರೆ ಇಷ್ಟು ದಿನ ಈ ಸ್ಪೆಷಲ್ ಮೂಮೆಂಟ್ನ, ಈ ಗುಡ್ ನ್ಯೂಸ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀವಿ, ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಖುಷಿ ಆಗ್ತಾಯಿದೆ. ನಿಮ್ಗೆ ಹೇಳೋಕ್ಕೂ ಮುಂಚೆನೇ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಮಧು ಅಕ್ಕ ನೀವು ಪ್ರೆಗ್ನೆಂಟ್ ಅಂತ. ಸೊ ಇರಲಿ, ಅಫಿಷಿಯಲ್ ಆಗಿ ನಿಮ್ಮ ಹತ್ರ ಇವಾಗ ನಾವು ಹಂಚ್ಕೋತಿರೋದ್ರಿಂದ ಖುಷಿ ಆಗ್ತಾಯಿದೆ ಜಾಸ್ತಿ. ಹೇಳ್ಕೋಬಾರ್ದು, ನಿಮ್ಮ ಹತ್ರ ಮುಚ್ಚಿಡಬೇಕು ಅನ್ನೋ ವಿಷಯನೇ ಅಲ್ಲ ಇದು. ಬಟ್ ಇರುತ್ತೆ ಅಲ್ವಾ, ಒಂದು 3 ಮಂತ್ಸ್ 5 ಮಂತ್ಸ್ ಆಗೋ ತನಕ ಅವಳು ಆರೋಗ್ಯವಾಗಿರಬೇಕು, ಸೇಫಾಗಿರಬೇಕು ಅನ್ನೋ ಏನೇನೋ ಕಾರಣಗಳಿಂದ ನಮ್ಮ ಮನೆಯವ್ರೂ ಎಲ್ಲೂ ಹೇಳೋದು ಬೇಡ, ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದರು. ಹಾಗಾಗಿ ಹೇಳಿರಲಿಲ್ಲ ಅಷ್ಟೇ. ಸೊ ಈ ವ್ಲಾಗ್ನೂ ಕೂಡ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದಕ್ಕೂ ಮುಂಚೆನೇ ನಾನು ರಿವೀಲಿಂಗ್ ವ್ಲಾಗ್ ಅಂದರೆ ಬೇರೆ ವ್ಲಾಗೆಲ್ಲ ಹಾಕಿರ್ತೀನಿ, ಅದರಲ್ಲೂ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಓಕೆ. ಸೊ ಯಾರೆಲ್ಲ ಬ್ಲೆಸ್ ಮಾಡಿರ್ತೀರ, ಯಾರೆಲ್ಲ ಕಮೆಂಟ್ ಮಾಡಿರ್ತೀರ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಮನೆಗೆ ಹೊಸ ಗೆಸ್ಟ್ ಬರ್ತಾ ಇದ್ದಾರೆ, ಹೊಸ ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಸೊ ಅದಕ್ಕಂತೂ ಫುಲ್ ಖುಷಿ. ಸೊ ಅಷ್ಟೇ ಗೈಸ್. ಇವಾಗ ಶೂಟಿನ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಕಾಸ್ಟ್ಯೂಮ್ದು ಆಲ್ರೆಡಿ ಶೂಟ್ ಎಲ್ಲ ಆಗಿದೆ ಅವರಿಬ್ಬರ ಜೊತೆ. ಆ ವ್ಲಾಗ್ ಮಾಡೋದು ಅಂದರೆ ಆ ಬಟ್ಟೆ ಹಾಕೊಂಡಾಗ ಮಾಡೋದನ್ನು ಮರ್ತೆ. ಸೊ ಇದು ಸೆಕೆಂಡ್ ಕಾಸ್ಟ್ಯೂಮ್. ಸೊ ಯಾವ ಥರ ಶೂಟ್ ಮಾಡ್ತಿದ್ದೀವಿ ಅಂದರೆ ವೆರಿ ಸಿಂಪಲ್, ಮನೇಲೇ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾಡ್ತಾಯಿದ್ದೀವಿ. ಆಡಂಬರವಾಗಿ ಲಕ್ಸುರಿಯಾಗೆಲ್ಲ ಮಾಡ್ತಾಯಿಲ್ಲ, ಸಿಂಪಲಾಗಿ ಮನೇಲಿ ಮಾಡ್ತಾಯಿದ್ದೀವಿ. ಯಾವ ಥರ ಔಟ್ಪುಟ್ ಬರುತ್ತೆ ಅಂತಲೂ ಕಾಯ್ತಾ ಇದ್ದೀನಿ. ನೋಡೋಣ. ಇವಾಗ ಕೆಳಗಡೆ ಶೂಟ್ ನಡೀತಾ ಇದೆ, ಅಲ್ಲಿಗೆ ಹೋಗ್ತೀನಿ, ತೋರಿಸ್ತೀನಿ, ಬನ್ನಿ. ಟೇಕ್ ನಂಬರ್ 125, ಕ್ಯಾಮ್ರಾ ರೋಲಿಂಗ್. ಇಲ್ಲಿ ಶೂಟ್ ನಡೀತಾ ಇದ್ರೆ ಅಲ್ಲಿ ನೋಡಿ ಕುಕ್ಕಿಂಗ್ ನಡೀತಿದೆ. ಈಗ ತಲೆ ಸುತ್ತಿರುತ್ತೆ. ಈಗ ನೀವು ರಾಜಮೌಳಿ ಇದ್ದಂಗೆ. ನನಗೆ ಎಲ್ಲ ಶೂಟು ಓಕೆ. ಬೆಳಗ್ಗೆಯಿಂದ ಇದು ಫಸ್ಟ್ ಟೈಮ್ ಅಲ್ವಾ, ನಾವೇ 3 ಸತಿ ಮಾಡ್ಕೊಂಡು ಬಂದಿದ್ದೀವಿ. ಎಕ್ಸ್ಪ್ಲೇನ್ ಮಾಡ್ತೀವಿ. ಫೈನಲಿ ಬಂದ್ಬಿಟ್ಟು ರೆಡಿ ಸರ್. ರೆಡಿ 1 2 3 ಸ್ಟಾರ್ಟ್. ನಮ್ಮ ಹತ್ರನೂ ಇದೆ ನೋಡಿ. ಅಣ್ಣ ಎಲ್ಲಿ ನಿಮ್ಮ ಟವಲು? ಡೈರೆಕ್ಟ್ರು ಸರ್ ಬೇಡವಾ? ಇವಾಗ ಇವರಿಬ್ರದ್ದು ಏನು ಮಾಡ್ತವ್ರೆ ಅದೇನು ಅಂತೂ ಗೊತ್ತಿಲ್ಲ. ಅತ್ತೆ ನೋಡಿ ಹೆಂಗೆ ಬಂದವಳೆ, ಮಾಡ್ರನ್ ಅತ್ತೆ. ಮಾಮ್ಸ್ ಇಲ್ಲಿದ್ದಾರೆ, ಮೋಟ ಮಾಮ್ಸು. ಹಾಯ್ ಮೋಟ ಮಾಮ್. ಹಲೋ, ಏನು ಸಮಾಚಾರ? ಜೋರಾಗಿ ಮಾತಾಡ್ಬೋದು. ಎಲ್ರಿಗೂ ಇಲ್ಲ, ಎಲ್ರಿಗೂ ಇಬ್ಬರವ್ರೆ ದೊಡ್ಡ ಮಕ್ಕಳು ಅವ್ರಿಗೆ. ಓ ಅಜ್ಜಿ, ಏನು ಸಮಾಚಾರ? ಏನಿಲ್ಲ. ಊಟ ಆಯ್ತಾ? ಚೆನ್ನಾಗಿತ್ತಾ? ಚಳೀಂದ್ರು ಮಾಡಿದ್ದಿದ್ದು ಚೆನ್ನಾಗಿತ್ತಾ? ನನಗೆ ತಂದ್ಬಿಟ್ಟು ದ್ರಾಕ್ಷಿ ನೀನೇ ತಿಂತಾ ಇದ್ದೀಯಲ್ಲ. ಅಲ್ಲಿ ಹೋಗು ಕೆಳಗಡೆ ರೂಮಲ್ಲಿ ರೆಸ್ಟ್ ಮಾಡು. ಏನಾದ್ರು ಬೇಕಾ ತಿನ್ನೋಕ್ಕೆ, ಕುಡಿಯೋಕ್ಕೆ? ಏನು ಬೇಡ. ಇನ್ನೊಬ್ರು ಛೋಟಾ ಮಾಮು ಇಲ್ಲೇ ಇದ್ದಾರೆ. ಮಾಮ, ಛೋಟಾ ಮಾಮ. ಮಾಮ ಏನು ಸಮಾಚಾರ? ಚಿಕ್ಕ ಪಾಠ ಕೊಟ್ಟವ್ರೆ. ಚಿಕ್ಕದೊಂದು ಪಾಠ ಕೊಟ್ಟಿದ್ದೀವಿ ಲೈಫಲ್ಲಿ, ಅದನ್ನು. ಹಾಂ, ತುಂಬ ಧನ್ಯವಾದ. ಓಕೆ, ನೀವು ಜೋರಾಗಿ ಮಾತಾಡ್ಬೋದು. ವಾವ್, ಏನು ಮಾಮ ಹಿಂಗೆ ರೆಡಿಯಾಗಿ
ಮಾಮ ಚಿಕ್ಕ ಮಾಮ ಮದಿದ ಮಾಮ ಎಲ್ಲಿ ಮದಿದ ಮಾಮ ಎಲ್ಲ ಹೋಗಿದ್ದಾರೆ. ಮದನ್ನು ನಂದಿ ರೂಮಲ್ಲವನ ಏನು ಮಾಡ್ತಾವನೆ ಮೀಟಿಂಗ್ ಎಲ್ಲ ಕಡೆ ಇಂಟರ್ವ್ಯೂ. ನಂದೀಶ ಏನಪ್ಪ ಮಾಡ್ತಾ ಇದೆಯಾ ಚಿನ್ನು? ಹಾಂ ಸುಮ್ಮನೆ ಹಂಗೆ ಇಂಟರ್ವ್ಯೂ ಕೊಡ್ತಾ ಇದೆಯಾ? ಆಲ್ ದ ಬೆಸ್ಟ್ ಕೊಡಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ನಮ್ಮ ಮನೇಲಿ ಮಾಮ ಎಲ್ಲೋಗಿದೆ? ದೊಡ್ಡ ಮಾಮ ಚಿಕ್ಕ ಮಾಮನ್ ತೋರಿಸ್ದೆ, ನೀನ್ ಮದಿದ್ ಮಾಮ ದೊಡ್ಡ ಮಾಮ ಯಾರು? ಮುತ್ತಣ, ಚಿಕ್ಕ ಮಾಮ ವಿನೋದ ಮತ್ತೆ ನಂದಿ. ಸೈಜ್ ಮೇಲೆ ಹೇಳ್ತಿದ್ಯಾ? ಏಜ್ ಮೇಲುವೆ. ನಾನೇ ದೊಡ್ಡ ಮುತ್ತಣ್ಣಕ್ಕಿಂತ ಇನ್ನೇನು. ಪಾಪು ಕೊಟ್ಟಿರೋದು ಇದು ಸ್ವೀಟ್. ಎಕ್ಸೈಟ್ಮೆಂಟ್ ಹೆಂಗಿರ್ಬೇಕು ಹಂಗಲ್ಲ, ಎಕ್ಸೈಟ್ಮೆಂಟ್ ಅಲ್ಲ ಅದು. ಈಗ ನನ್ನ ಸೀನ್ ನಡೀತಾ ಇದೆ ಗೈಸ್. ಓಕೆ ನಿಶಿ ಏನು ಗೊತ್ತಿಲ್ಲ ಗೈಸ್. ಈಗ ಬಂದು ನಿಶಾ ಪ್ರೆಗ್ನೆಂಟ್ ಇಲ್ಲಿಂದ ಈಗ ಬರುತ್ತೆ ಇಷ್ಟಗಳ ಸಾಕು. ಗೊತ್ತಾ? ಎಲ್ಲಿ ಹಿಡ್ಕೊಂಡಿರ್ಬೇಕಲ್ಲ ಈಗ ಗೊತ್ತೇಳಿ. ಇಲ್ಲಿ ಇಟ್ಕೊಳ್ಳಲ್ಲ ಸಾಕು. ಇಲ್ಲಿಂದ ನೋಡ, ಇಲ್ಲಿ ತನಕ ಬಂದಿದೆ ನೋಡಿ ಸಾಕು. ಕೈ ಎತ್ಕೊಳ್ಳೋದು ಎಳೆಯ ತನಕ ಸಾಕು. ಎಳ್ದಿರೋದು ಇಲ್ಲಿ ತನಕ ಬಂದಿರೋದು ಇಲ್ಲಿವರೆಗೂ ಬಂದೈತೆ ಅದು. ಇವ್ರ ಎಕ್ಸ್ಪ್ರೆಷನ್ ಆಯ್ತಾಯ್ತು ಬೈ. ಇವ್ರ ಎಕ್ಸ್ಪ್ರೆಷನ್ ಒಂದು ಇದನ್ನ ಅಲ್ಲ ಕಟ್ ಮಾಡಿ. ಬಂದಿದೆ ಬಿಡಿ. ಆಯ್ತು ದೂರದಿಂದ ಕಾಣುತ್ತಲ್ಲ ಅಷ್ಟೊಂದು. 3 ಸ್ಟಾರ್ಟ್. ಹೊರಗೆ ಬನ್ನಿ, ಹೊರಗೆ ಬನ್ನಿ. ಏನ್ ಮಾಡ್ತೀರಾ ಗೊತ್ತಾ? ಬೈಕೆ ನೋಡಿ ಗೈಸ್, ಇವಳ ಬಯಕೆ. ಇದೆಲ್ಲ ಇಲ್ಲಪ್ಪ ನಂದು. ಅದ್ ಮಾತ್ರ ಅದೊಂದೇ ಜೋಳದ ರೊಟ್ಟಿ. ಓ ರೊಟ್ಟಿನ ಅದು. ಈ ತರ ಡೈಲಿ ಒಂದೊಂದು ಬೈಕೆ ಆಗ್ತಾ ಇರುತ್ತೆ ಮೇಡಮ್ಗೆ. ಒಂದು ಪಪ್ಸ್ ತಿಂದೆ. ಒಂದು ನಮ್ಮ ಅಣ್ಣ ಮಾಡ್ಕೊಡ್ತಾನೆ, ಇಲ್ಲ ಈಚೆಯಿಂದ ತರ್ತೀವಿ, ಇಲ್ಲ ನಾನು ಮಾಡ್ಕೊಡ್ತೀನಿ. ಇಷ್ಟು ದಿನ ನೋಡಿ ಗೈಸ್ ಎಷ್ಟೆಲ್ಲ ತಡ್ದು ಗಂಟ್ಲಲ್ಲೇ ಇಟ್ಕೊಂಡಿದ್ದೆ, ತೋರ್ಸಕ್ ಆಗ್ತಾ ಇರ್ಲಿಲ್ಲ ನಿಮ್ಗೆ. ನೋಡಿ ಇನ್ಮೇಲೆ ತೋರಿಸ್ತಾ ಇರ್ತೀನಿ. ಏನು ಮಾಡ್ಕೊಟ್ಟಿಲ್ಲ guys. ಒಂದ್ ದಾಲ್ ಮಾಡ್ಕೊಟ್ಟಿಲ್ಲ ಅಷ್ಟೇ. ಆಮೇಲೆ ಏನ್ ಮಾಡ್ಕೊಡ್ತಾಳೋ ನೋಡೋಣ ಇರಿ, ಇನ್ನು 5-6 ತಿಂಗಳು. ಸೊ ಇವತ್ತಿನ ಬಯಕೆ ಜೋಳದ ರೊಟ್ಟಿ. ಇದೆಲ್ಲ ತೋರ್ಸೋದು ಕಣ್ಣೆಸ್ರಗಲ್ವಾ ನಿಂಗೆ? ಗೈಸ್ ಯಾರೋ ದೃಷ್ಟಿ ಹಾಕ್ಬಿಡಿ. ನಾನ್ ತಿಂತಾ ಇರೋದಲ್ಲ ಇದು. ಇದೊಂದ್ ಡೈಲಾಗ್ ಹೇಳ್ತಾಳೆ, ನಾನ್ ತಿನ್ನೋದಲ್ಲ ಅಲ್ವಾ? ಪಾಪು ಪಾಪು ತಿನ್ನೋದು. ಹಂಗಾಗಿ ಇವಾಗ ನಿಮ್ಗೆ ಊಟ ಮಾಡಿ ಸ್ಟ್ರೈನ್ ಆಗ್ಬಿಟ್ಟಿದೆ. ಒಂದ್ಸ ಎಲ್ಲರೂ ಕೇಳ್ತಾ ಇರ್ತೀರಾ ಆಂಟಿಯಲ್ಲಿ ಆಂಟಿ ಒಬ್ರು ಮಿಸ್ಸಿಂಗು ಅಂತ. ಎಸ್, ಆಂಟಿ ಅವರು ಊರಿಗೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಫೋನ್ ಮಾಡಿದ್ರೆ CMಗಿಂತ ಹೆಚ್ಚು ನಮ್ಮತ್ತೆ ಫೋನ್ಗೆ ಸಿಕ್ಕಿಲ್ಲ. ಅಜ್ಜಿ ಮಾಡೋರೆ, ನಾನು ಮಾಡಿದ್ದೀನಿ, ಫೋನ್ಗೆ ಸಿಕ್ಕಿಲ್ಲ. ಮೇ ಬಿ ಇವತ್ತು ಇದು ಏನು ರಾಘವೇಂದ್ರ ಸ್ವಾಮಿ ಅವ್ರದ್ದು ರದಂತಿ ಅಲ್ವಾ, ಯಾವ್ದಾರ ದೇವಸ್ಥಾನಕ್ಕೆ ಹೊಂಟ್ಬಿಟ್ಟಿರ್ತಾರೆ, ಹಂಗಾಗಿ ಫೋನ್ ಎತ್ತಿಲ್ಲ. ಬದನೆಕಾಯಿನೇ ಕೊಟ್ಟಿಲ್ಲ ಅವನು. ಡ್ಯಾಡಿಗೆ ಬೈಕೆ ಆಗಲ್ವಾ? ನಮಗೇನಿಲ್ಲ. ಡ್ಯಾಡಿಗೆ ಪಾಪು ಕೇಳಲ್ವಾ? ಕೇಳಲ್ಲ. ಏನಂತ ಗೊತ್ತಾ ನಿಶಾ, ನಾನು ಚೆನ್ನಾಗಿಲ್ವಂತೆ ನೋಡಕ್ಕೆ, ನಂತರ ಉಡ್ಬಾರ್ದಂತೆ. ಅವರು ಫುಲ್ ಕ್ಯೂಟ್ ಆಗಿದ್ರಂತೆ ಚಿಕ್ಕ ವಯಸ್ಸಲ್ಲಿ. ಅವ್ರ ಚಿಕ್ಕ ವಯಸ್ಸು ಫೋಟೋನ ತೋರಿಸಿ 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 ನಮ್ಗೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕೂಲಲ್ಲ ಹಿಂಗೆ ಹಿಂಗೆ ಎಣ್ಣೆ ಸುತ್ಕೊಂಡು. ನಾನು ಚೆನ್ನಾಗಿರುವಂತೆ. ಯಾರ ತರ ಉಡ್ಬೇಕಜ್ಜಿ? ಮೊಮ್ಮಗುನ್ ತರನ ಮಧುಚರನ? ಮಗ ಅಂದ್ರೆ ನಮ್ಮ ಮಾವ ಅಲ್ಲಿ ಅವ್ರ ತರನೇ ಮಗ ತಾನೇ ಹುಟ್ಟಿರೋದು, ಅವ್ರ ತರನೇ ಉಡುತ್ತಾ. ನಾನು ಹೇಳ್ತಾ ಇದ್ದೀನಿ ಗೈಸ್, ನಂತರ ಉಡುತ್ತೆ ನಂತರ ಸುಂದರವಾಗಿ. ಯಾಕೆ ನಂತರ ಬೇಡ? ಅಲ್ಲಿ ನೋಡಿ ಬಿಟ್ಟು ಬೇಡ, ನಿಂತರ ಉಡ್ಲಿ ಆ 4 ಕಲ್ಲು. ನನ್ನಂಗೂ ಬೇಡ. ನಾನು ಯಾವ ಸುರದ್ರೂಪಿ ಅಂತ ನಾನು ಚೆನ್ನಾಗಿಲ್ವ ಹಂಗಾರೆ? ಮೊದ್ಲಿದ್ದೆ, ಈಗ ನಿನ್ ಮಕ ನೋಡಕ್ಕಾಗ್ದ? ನೋಡಕ್ ಒಂದೇ ಅಲ್ಲ ಅಜ್ಜಿ, ಗುಣ ಲಕ್ಷಣ ಗುಣ ಮಾತ್ರ ಚೆನ್ನಾಗದ ಬಿಡು. ಯಾರ್ದು? ನಿಂದು
ಅಯ್ಯೋ ಆಯ್ತಲ್ಲ ಗುರು. ಮೊಮ್ಮಗಳು ಗುಣ ಅಯ್ಯೋ ಪಾಪ. ಇನ್ನೊಂಚೂರು ಹೇಳ ಹೇಳು ಮಾಡಿಸ್ದಂಗೆ. ಇನ್ನೇನು ಮೊಮ್ಮಗನ್ ಬಗ್ಗೆ ಬೇರೆಯವ್ರಾಗಿದ್ರೆ ಎಷ್ಟು ಇದು ಮಾಡೋರು ನನ್ನ ಮೊಮ್ಮಗಳು. ಫಸ್ಟ್ ಟೈಮ್ ಮೊಮ್ಮಗನ್ನ ಹೊಗಳದ್ ಬಿಟ್ಬಿಟ್ಟು ಮೊಮ್ಮಗಳನ್ನ ಹೊಗ್ಳುತ್ತಿರೋದು ಹೇಳ ಗುಣ ಮನ ಹೊಗಳೋದೇ ಇಲ್ಲ ಗೈಸ್, ನನ್ನನ್ನು ಯಾರು ಹೊಗಳಲ್ಲ ತಗಲ್ತಾರೆ ನಂದು ಹೊಗಳು ಆಮೇಲೆ ಅವಳ್ದು ಹೇಳು ನನ್ ಬಗ್ಗೆ. ಮೊಮ್ಮಗಳು ಗುಣ ಹೇಳು ಮಾಡಿಸ್ತಾರೆ. ಈ ಮುಂದಕ್ಕೆ ಹೇಳು ಬದ್ಬಿಟ್ಟು ಇನ್ನೇನು ಹೇಳನೆ. ಹೋಗ ಬುಸಿ. ನನ್ ಬಗ್ಗೆ ನೀನು ಚೆನ್ನಾಗಿದ್ದೆ. ಚೆನ್ನಾಗಿದೆ ಅಲ್ಲ, ನೀನು ಅವಳು ಮಾತ್ರ ಅಷ್ಟೇ ಬಿಟ್ಟು ನೋಡಿ ನಾವ್ ಏನೇ ಮಾಡಿದ್ರು ನನ್ ಬಗ್ಗೆ ನಿನ್ನ ಗುಣನೂ ಚೆನ್ನಾಗದ. ಇದು ಯಾವ ಇದು ಅಂತ ಊಟ ಮಾಡೋ ಟೈಮಲ್ಲಿ ಇವೆಲ್ಲ ಜೋಳದ ರೊಟ್ಟಿ ಊಟನೇ ಅದನ್ನುವೆ. ಇದು ತಿಂದ್ಮೇಲೆ ಅವಳು ಏನು ತಿನ್ನಲ್ಲ ಗೈಸ್. ಹ್ಞೂ ಅಂತವಳೆ. ಇದು ತಿಂದ್ಮೇಲೆ ನಿಮಗ್ ತೋರಿಸ್ತೀನಿ 10 ಗಂಟೆ ಅಷ್ಟರಲ್ಲಿ 8:15 ದಿನಕ್ಕೆ ಎಷ್ಟು ಸಲ ತಿಂತಾಳೆ ಗೊತ್ತಾ? 3 ಸಲ ತಿನ್ನೋದು, ಅದ್ರ ಜೊತೆಗೆ ಅದು ಇದು ಪಾಪ ಅವಳು ಕೇಳೋದಲ್ಲ, ಮಗುಗೋಸ್ಕರ ತಿಂತಾಳೆ. ಒಂದೊಂದ್ ದಿನ ಮಾತ್ರ ತುಂಬಾ ಹೊಟ್ಟೆ ಹಸಿಯುತ್ತೆ, ಅದೆಲ್ಲ ಒಂದೊಂದ್ ದಿನ ಅದು ಅಗ್ಗಾರ್ಬಿಟ್ಟಿರುತ್ತೆ. ಒಂದೊಂದ್ ದಿನ ಹಸಿಯೋದೇ ಇಲ್ಲ. ಒಬ್ಬೊಬ್ರಿಗೆ ಹಂಗೆ. ಅದು ಅಕ್ಕಿ ಕಾಡ್ಸು ಇಸ್ಪೇಟ್ ಆಡ್ತೀಯಲ್ಲ ಈ ಏಜ್ ಅಲ್ಲಿ ನಿನ್ಗೆ ಬಂದಿರೋದು ಏನು? ನಿನ್ಗೆ ನನಗೆ ಬಂದದೆ ರೋಗ. ಅಜ್ಜಿ ಒಂದ್ ಫೋನ್ ಹೊಡೆದಿದ ತಕ್ಷಣ ಗುಡು 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 ಅಂತ ಓಡ್ ಬಂದ್ಬಿಡ್ತು. ನೋಡು ನೋಡು ಎಷ್ಟು ಲವ್. ತಿನ್ನಲಿ ಪೌಡ್ರು. ಡ್ಯಾಡಿ ಡ್ರೈ ಫ್ರೂಟ್ಸ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿಗೆ. ಏನು ಡ್ಯಾಡಿ ಏನಿದು? ಡ್ರೈ ಫ್ರೂಟ್ಸ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಯಾವ ಅಜ್ಜಿನೂ ಬೇಡ, ಯಾವ ಅಮ್ಮನೂ ಬೇಡ, ಇವರಿದ್ರೆ ಸಾಕು. ಏನೇನು ಹಾಕಿದ್ಯಾ? ಏನೇನು ಹಾಕಿದ್ಯಾ? ಬಾದಾಮಿ, ಗೋಡಂಬಿ, ಹಾಂ ಕಲ್ಸಕ್ಕರೆ, ಹಾಂ ಮತ್ತೆ ಯಾವುದಾದ್ರು ಫ್ರೂಟ್ಸ್, ಇನ್ನೊಂದು ಡ್ರೈ ಫ್ರೂಟ್ಸ್ ಬರುತ್ತಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಆಡಿಸಿರೋದಾ? ಇದನ್ನ ಹಾಲ್ಗೆ ಹಾಕ್ಕೊಡೋದು. ವಾವ್, ಎಲ್ಲಿ ನೋಡಿದೆ ಇದನ್ನ? ಯೂಟ್ಯೂಬ್. ಓಕೆ ಅಷ್ಟೇ ಗೈಸ್. ಇವಾಗ ಬೆಳಗ್ಗೆ ಆಗಿದೆ, ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಫೋಟೋಸ್ ಬಂದಿದೆ. ಹೇಗಿದೆ ಫೋಟೋಸ್? ಇವರು ಸಾಂಗ್ ಹುಡುಕ್ತಾ ಇದ್ದಾರೆ, ಯಾವ ಸಾಂಗ್ ಹಾಕೋದು ಅಂತ. ಯಾವ ಸಾಂಗ್ ಹಾಕ್ತೀಯಾ? ನೋಡ್ತಾ ಇದ್ದೀನಿ. ಡ್ಯಾಡಿ ಡ್ಯಾಡಿ ಸ್ವೀಟ್ ಡ್ಯಾಡಿ. ನಮ್ ಕಾಸ್ಟ್ಯೂಮ್ ಮ್ಯಾಚ್ ಆಗತ್ತಾರ ಯಾವ್ದು ಇಲ್ಲ. ಟ್ರೆಡಿಷನಲ್ ಅಂದ್ರೆ ಸಕ್ಕದಾಗಿ ಇರ್ತಾವ ಸಾಂಗ್ಸ್, ಕನ್ನಡ ಸಾಂಗ್ಸ್. ನಾವೊಂದು ಸ್ವಲ್ಪ ಇದು ರಿವೀಲ್ನ ಫುಲ್ ಮಾಡ್ರನ್ ಆಗಿ ಮಾಡಿರೋದ್ರಿಂದ ನಮ್ಮ ನಿಕ್ಕಿಗೆ ಆ್ಯಕ್ಚುಲಿ ಟ್ರೆಡಿಷ್ನಲ್ ಮಾಡ್ಸೋಕೆ ಇಷ್ಟ. ಅದು ಹೊಟ್ಟೆ ಬರಲಿ ಅದಕ್ಕೆ ನಾನೇ ಹೊಟ್ಟೆ ಬರೋಣ ಮಾಡೋಣ ಅಂದ್ರೆ ಅವರು ಸ್ಯಾರಿ ಹಾಕೊಂಡು ಮಾಡಿಸೋ, ಸ್ಯಾರಿ ಹಾಕೋ, ಟ್ರೆಡಿಷ್ನಲ್ ಆಗಿ ಮಾಡಿಸೋ ಅಂತ ಅಂತಿದ್ರು. ಸ್ವಲ್ಪ ದಿನ ಆಗಲಿ ಅಂದೆ. ಸೊ ಇವಾಗ ಯಾವ ಸಾಂಗ್ ಹಾಕೋದು? ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ನೋಡೋಣ, ಕಾದು ನೋಡ್ತಾ ಇರಿ. ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿರ್ತೀರಾ ಫೋಟೋಸ್. ಎಸ್, ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರೆಲ್ಲ ನೋಡಿರ್ತೀರಾ. ಇವಾಗ ಸಾಂಗ್ ಹುಡುಕ್ತಾ ಇದ್ದೀನಿ. ಸೊ ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಗೈಸ್.